ಕೇಳಿ 2025ನೇ ಸಾಲಿನ ಸಸ್ಪೆಂಡ್ ಆಗಿರುವಂತಹ ಪೊಲೀಸ್ ಅಧಿಕಾರಿಗಳ ಸಂಖ್ಯೆ 254. 44 ಅಧಿಕಾರಿಗಳ ಮೇಲೆ ಪ್ರಕರಣ ದಾಖಲಾಗಿದ್ರೆ 48 ಅಧಿಕಾರಿಗಳನ್ನ ಕ್ರಿಮಿನಲ್ ಪ್ರಕರಣದಲ್ಲಿ ಬಂಧಿಸಿರುವಂತ ಕೆಲಸ ಮಾಡಿದ್ದಾರೆ. ಪೊಲೀಸ್ ಅಂದ್ರೆ ಭರವಸೆ, ಪೊಲೀಸ್ ಅಂದ್ರೆ ನಂಬಿಕೆ ಇರಬೇಕಾದ್ರೆ ಪೊಲೀಸ್ ಇಲಾಖೆದಲ್ಲಿರುವಂತಹ ಕೆಲ ಕಾಕಿ ತೊಟ್ಟ ಪೊಲೀಸ್ ಅವರೇ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ಸ್ ಇರುವಂತ ರೌಡಿ ಶೀಟರ್ಸ್ ಜೊತೆ ಕೈ ಜೋಡಿಸಿ ವ್ಯವಹಾರ ಮಾಡಿ ಕ್ರಿಮಿನಲ್ ಪ್ರಕರಣಗಳಲ್ಲಿ ಭಾಗಿಯಾಗ್ತಾ ಇರುವಂತ ಪೊಲೀಸ್ ಅಧಿಕಾರಿಗಳ ಸಂಖ್ಯೆ ಹೆಚ್ಚಾಗಿದೆ. ಮೊನ್ನೆ ಅಷ್ಟೇ ಗೃಹ ಮಂತ್ರಿಗಳು ಹೇಳಿಕೆ ಕೊಟ್ಟಿದ್ರು, ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರೋರ ಜೊತೆ ಕೈ ಜೋಡಿಸಬಾರದು, ಕೈ ಜೋಡಿಸಿದ್ರೆ ಇಮಿಡಿಯೇಟ್ ವಜಾ ಮಾಡುವಂತ ಕೆಲಸ ಮಾಡ್ತೀರಿ ಅಂತ ಗೃಹ ಮಂತ್ರಿಗಳು ಹೇಳಿಕೆ ಕೊಟ್ಟಿದ್ರೂ ಸಹ ಭಯ ಭಕ್ತಿ ಇರುವಂತ ಪೊಲೀಸ್ ಅವರು ಚಿಕ್ಕಜಾಳ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಹಾಗೆ ಸಬ್ ಇನ್ಸ್ಪೆಕ್ಟರ್ ಲೋಕಾಯುಕ್ತ ಬಲೆಗೆ ಸಿಕ್ಕಾಕೊಂಡಿರುವಂತ ಕೆಲಸ ಆಗದ. ಎಸ್, ರೌಡಿ ಶೀಟರ್ ಒಬ್ಬನ ಮೇಲೆ 420 ಕೇಸ್ ಆಗಿರುತ್ತೆ. ಬಿ ರಿಪೋರ್ಟ್ ಹಾಕ್ಬೇಕಂದ್ರೆ ಚಿಕ್ಕಜಾಳ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆದಂತ ಶಿವಣ್ಣ ಹಾಗೆ ಇನ್ಸ್ಪೆಕ್ಟರ್ ಆನಂದ್ ರೌಡಿ ಶೀಟರ್ ಹತ್ರ ಬಿ ರಿಪೋರ್ಟ್ ಹಾಕ್ಬೇಕು ಅಂದ್ರೆ 3 ಲಕ್ಷಕ್ಕೆ ಡಿಮ್ಯಾಂಡ್ ಇಟ್ಟಿರ್ತಾರೆ. ಆದ್ರೆ ರೌಡಿ ಶೀಟರ್ ಲೋಕಾಯುಕ್ತ ಅಧಿಕಾರಿಗಳಿಗೆ ದುಡ್ಡು ಕೊಟ್ಟು ನಿನ್ನೆ ಸಂಜೆ ಅಷ್ಟೇ ಆಯ್ತು ದುಡ್ಡು ಕೊಡ್ತೀನಿ ಬನ್ನಿ ಅಂತ ಹೇಳಿ PSI ಶಿವಣ್ಣನ ಕರೆಸಿ ಲೋಕಾಯುಕ್ತ ಅಧಿಕಾರಿಗಳ ಕೈಲಿ ಸಿಕ್ಕಾಕೊಂಡಿರುವಂತ ಕೆಲಸ ಆಗಿದೆ. ಅಂಡ್ ಮೊನ್ನೆ ಅಷ್ಟೇ ನ್ಯೂ ಟೌನ್ ಪೊಲೀಸ್ ಸ್ಟೇಷನ್, ಯಲಹಂಕ ನ್ಯೂ ಟೌನ್ ಪೊಲೀಸ್ ಸ್ಟೇಷನ್ ಸಬ್ ಇನ್ಸ್ಪೆಕ್ಟರ್ ಆದಂತ ನಾಗರಾಜ್ ರೌಡಿ ಶೀಟರ್ ಆದಂತ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇದ್ದಂತ ದಾಸನ ಜೊತೆ ಬರ್ತ್ಡೇ ಪಾರ್ಟಿ ಮಾಡಿಕೊಂಡು ಫೋಟೋ ವೈರಲ್ ಆಗ್ತಾ ಇದ್ದಂತೆ ಅಮಾನತ್ತಾಗಿತ್ತು. ಪೊಲೀಸ್ ಠಾಣೆ ಒಳಗೇನೆ ಡೀಲಿಂಗ್ ವ್ಯವಹಾರ ಮಾಡ್ತಾ ಇರುವಂತ ಕೆಲಸ ಹೆಚ್ಚಾಗ್ತಾ ಇರುವಾಗ ಇನ್ನ ಲಂಚ ಮುಕ್ತ ಭಾರತ, ಲಂಚ ಮುಕ್ತ ರಾಜ್ಯ ಎಲ್ಲಿಂದ ಮಾಡಕ್ಕೆ ಸಾಧ್ಯ? ಪೊಲೀಸ್ ಅಧಿಕಾರಿಗಳು ಸಮಾಜವನ್ನ ಕಾಪಾಡಿ ಅಂದ್ರೆ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡುವಂತ ರೌಡಿ ಶೀಟರ್ ಜೊತೆ ಕೈ ಜೋಡಿಸಿ ಚೇಂಬರ್ ಅಲ್ಲಿ ಕೂರಿಸಿಕೊಂಡು ಸನ್ಮಾನ ಮಾಡಿಕೊಂಡು ಬರ್ತ್ಡೇ ಕೇಕ್ ಕಟ್ ಮಾಡಿಕೊಂಡು ರಾತ್ರಿ ಆದ್ರೆ ಹೋಟೆಲ್ ಅಲ್ಲಿ ಎಣ್ಣೆ ಪಾರ್ಟಿ ಮಾಡ್ಕೊಂಡು ಅವ್ರ ಜೊತೆ ವ್ಯವಹಾರ ಮಾಡುವಂತ ಪೊಲೀಸ್ ಅವರು ಹೆಚ್ಚಾಗಿರುವಾಗ ಈ ರೌಡಿಗಳಿಗೆ ಎಡೆಮುರಿ ಕಟ್ಟುವಂತ ಧೈರ್ಯ ಆದ್ರೂ ನಿಮ್ಗೆ ಎಲ್ಲಿಂದ ಬರಬೇಕು? ಎಷ್ಟು ಜನ ಬಡವರಿಗೆ ನ್ಯಾಯ ಕೊಡಿಸಿದೀರಾ ಪೊಲೀಸ್ ಅಧಿಕಾರಿಗಳ ಇತ್ತೀಚೆಗೆ? ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡುವಂತವ್ರ ಜೊತೆ ರೌಡಿ ಶೀಟರ್ಸ್ ಜೊತೆ ಪೊಲೀಸರ ಸಾಥ್ ಹೆಚ್ಚಾಗಿದೆ. ಪೊಲೀಸ್ ಠಾಣೆಗಳಲ್ಲಿ ಇನ್ಸ್ಪೆಕ್ಟರ್ ಚೇಂಬರ್ ಅಲ್ಲಿ, ACP ಚೇಂಬರ್ ಅಲ್ಲಿ ರೌಡಿ ಶೀಟರ್ ಪಡೆಗಳು, ರಿಯಲ್ ಎಸ್ಟೇಟ್ ಉದ್ಯಮಿಗಳು ರಾಜಾರೋಷವಾಗಿ ವಿವಿಐಪಿ ತರ ಹೋಗಿ ಕುತ್ಕೊಂಡಿರ್ತಾರೆ. ಆದ್ರೆ ಬಡವರು ನಮ್ಗೆ ನ್ಯಾಯ ಕೊಡಿಸಿ ಸ್ವಾಮಿ, ನಮ್ಗೆ ಮೋಸ ಆಗಿದೆ ಸ್ವಾಮಿ, ವಂಚನೆ ಆಗಿದೆ ಸ್ವಾಮಿ, ನನಗಿಂತ ಸಮಸ್ಯೆ ಸ್ವಾಮಿ ಅಂತ ಬಂದವರು ಗೇಟ್ ಹತ್ರನೇ ನಿಂತಿರ್ತಾರೆ, ASI ಮುಂದೆ ಕೂತಿರ್ತಾರೆ. ಆದ್ರೆ ವೈಟ್ ಅಂಡ್ ವೈಟ್ ಹಾಕೊಂಡಿರುವಂತ ರಾಜಕಾರಣಿಗಳು, ರೌಡಿ ಶೀಟರ್ಸ್ ಸೀದಾ ಪೊಲೀಸ್ ಚೇಂಬರ್ ಒಳಗೆ ಹೋಗ್ತಾರೆ. ತಿಳ್ಕೊಳ್ಳಿ, ಪೊಲೀಸ್ ಅವರು ರೌಡಿಗಳ ಜೊತೆ ಎಷ್ಟು ವ್ಯವಹಾರ ಮಾಡ್ತಾ ಇದ್ದಾರೆ. ರೌಡಿಗಳು ಇವತ್ತು ರಾಜಾರೋಷವಾಗಿ ಮೆರೀತಾ ಇದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಕೆಲ ಪೊಲೀಸ್ ಅಧಿಕಾರಿಗಳು ಕೊಡ್ತಾ ಇರುವಂತ ಸಾಥ್. ಪೊಲೀಸ್ ಅವರು ಬಿ ರಿಪೋರ್ಟ್ ಹಾಕ್ತೀನಿ ಅಂತ ಹೇಳಿ ಸೆಟಲ್ಮೆಂಟ್ ಕೇಳುವಂತದ್ದು, ಲಂಚ ಕೇಳುವಂತದ್ದು, ಮತ್ತೊಂದು ಕಡೆ ರಿಯಲ್ ಎಸ್ಟೇಟ್ ಮಾಡುವಂತ ರೌಡೀಸ್ ಜೊತೆ ಸಾಥ್ ಕೊಟ್ಕೊಂಡು ಬರ್ತ್ಡೇ ಸೆಲೆಬ್ರೇಷನ್ ಮಾಡೋದು, ಅವ್ರು ಮಾಡುವಂತ ವ್ಯವಹಾರಕ್ಕೆ ಸಾಥ್ ಕೊಟ್ಟು ಕಮಿಷನ್ ತಗೊಳ್ಳುವಂತ ಕೆಲಸ ಮಾಡೋದಕ್ಕೆ ಪ್ರಾಣ ಹಾಕುವಂತ ಕೆಲಸ ಗೃಹ ಮಂತ್ರಿಗಳು ಮಾಡಲೇಬೇಕು. ಪೊಲೀಸ್ ಇಲಾಖೆ ಮೇಲೆ ಕಪ್ಪು ಚುಕ್ಕಿ ಬರ್ತಾ ಇದೆ. ಪೊಲೀಸ್ ಇಲಾಖೆ ಮೇಲೆ ಬ್ಯಾಕ್ ಟು ಬ್ಯಾಕ್ ಕಂಪ್ಲೇಂಟ್ಸ್ ದಾಖಲಾಗ್ತಾ ಇದೆ, ಸಸ್ಪೆಂಡ್ ಆಗ್ತಾ ಇದಾರೆ, ಅಮಾನತ್ ಆಗ್ತಾ ಇದಾರೆ, ಜೊತೆಗೆ ಅರೆಸ್ಟ್ ಸಹ ಆಗ್ತಾ ಇದಾರೆ. ಗೃಹ ಮಂತ್ರಿಗಳೇ ಇದನ್ನ ನೀವು ಸೂಕ್ತವಾದಂತ ಕ್ರಮಗಳು ಜರುಗಿಸುವಂತ ಕೆಲಸ ಮಾಡಲೇಬೇಕು. ಪೊಲೀಸ್ ಇಲಾಖೆಗೆ ಪೊಲೀಸ್ ಅವರಿಂದಾನೇ ಕೆಟ್ಟ ಹೆಸರು ಬರ್ತಾ ಇದೆ. ಗೃಹ ಮಂತ್ರಿಗಳು ಪೊಲೀಸ್ ಇಲಾಖೆದಲ್ಲಿರುವಂತ ಪೊಲೀಸ್ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡಬೇಕು, ಸೂಕ್ತವಾದಂತ ಕ್ರಮಗಳು ತಗೊಳ್ಬೇಕು. ಆದ್ರೆ ಭಯ ಭಕ್ತಿ ಇಲ್ದಿರಾ ನಡ್ಕೊಳ್ತಾ ಇರುವಂತ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಅಲ್ಲ, ಪರ್ಮನೆಂಟ್ ಅವರ ಕೆಲಸದಿಂದ ವಜಾ ಮಾಡುವಂತ ಕೆಲಸ ಮಾಡಬೇಕು. ಪೊಲೀಸರಿಗೆ ಭಯ ಇಲ್ದಿದ್ದಂಗಾಗಿದೆ. ದಿನದಿಂದ ದಿನಕ್ಕೆ ಪೊಲೀಸರು ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಬೀಳ್ತಾ ಇದಾರೆ, ಲೋಕಾಯುಕ್ತಕ್ಕೆ ಸಿಕ್ಕಾಕೊಳ್ತಾ ಇದಾರೆ, ರೌಡಿಗಳ ಜೊತೆ ಸೇರ್ಕೊಂಡು ವ್ಯವಹಾರ ಮಾಡ್ತಾ ಇದಾರೆ. ಬದಲಾವಣೆ ಎಲ್ಲಿಂದ ಸಾಧ್ಯ? ಕರ್ನಾಟಕ ಪೊಲೀಸ್ ಇಲಾಖೆಗೆ ಬಂದಿರುವಂತ ಕಪ್ಪು ಚುಕ್ಕಿ ಅಳಿಸಬೇಕು ಅಂದ್ರೆ ಇರುವಂತ ಕೆಟ್ಟ ಪೊಲೀಸ್ಗಳನ್ನ ಬುಡ ಸಮೇತ ಕಿತ್ತು ಬಿಸಾಕುವಂತ ಕೆಲಸ ಮಾಡಿ. ದಿನಕ್ಕೊಬ್ಬ ಪೊಲೀಸ್ ಸಸ್ಪೆಂಡ್ ಆಗುವಂತದ್ದು, ದಿನಕ್ಕೊಬ್ಬ ಪೊಲೀಸ್ ಅರೆಸ್ಟ್ ಆಗುವಂತದ್ದು ನಾಚಿಕೆ ಆಗೋದಿಲ್ವಾ ಕೆಲ ಪೊಲೀಸ್ ಅಧಿಕಾರಿಗಳಿಗೆ? ಸಾಮಾಜಿಕ ಜಾಲತಾಣದಲ್ಲಿ ಅಷ್ಟು ಉಗಿತಾ ಇರ್ತೀರಿ ಪೊಲೀಸರಿಗೆ, ಕೆಲವ್ರಿಗೆ ನಿಮ್ಮಿಂದ ಒಳ್ಳೆ ಪೊಲೀಸರಿಗೂ ಸಹ ಕೆಟ್ಟ ಹೆಸರು ಬರುತ್ತೆ. ಆದ್ರೆ ರೌಡಿ ಶೀಟರ್ಗಳ ಜೊತೆ ಪೊಲೀಸ್ ಅವರೇ ಕೈ ಜೋಡಿಸಿರುವಂತದ್ದು, ಅದಕ್ಕೆ ಇವತ್ತು ರೌಡಿ ಶೀಟರ್ ಗಳಿಗೆ ಭಯನೇ ಇಲ್ದಂತಾಗಿದೆ. ಸಮಾಜದಲ್ಲಿ ಕ್ರೈಮ್ ಹೆಚ್ಚಾಗ್ತಾ ಇರೋದಕ್ಕೆ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರೋರ ಜೊತೆ ಪೊಲೀಸ್ ಅವರ ಸಾಥ್ ಹೆಚ್ಚಾಗಿರೋದ್ರಿಂದಾನೆ. ಗೃಹ ಮಂತ್ರಿಗಳೇ, ಕಡಿವಾಣ ಹಾಕ್ಲೇಬೇಕು, ಬದಲಾವಣೆ ಆಗ್ಲೇಬೇಕು. ಸಾಮಾನ್ಯ ಜನರು ಬದುಕಬೇಕಂದ್ರೆ ರಿಯಲ್ ಕ್ರಿಮಿನಲ್ಸ್ ಜೊತೆ ಕಾಕಿ ಪಡೆ ಕೈ ಜೋಡಿಸಿರೋದ್ರಿಂದಾನೆ ಸಮಾಜದಲ್ಲಿ ಕ್ರೈಮ್ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಕೆಲ ಪೊಲೀಸ್ ಅಧಿಕಾರಿಗಳಿಗೆ ಶೇಮ್ ಆಗ್ಬೇಕು, ಹಾಕಿರೋ ಕಾಕಿಗೆ ಗೌರವ ಕೊಡಬೇಕು, ಹಾಕಿರೋ ಯೂನಿಫಾರ್ಮ್ಗೆ ಒಂದು ರೆಸ್ಪೆಕ್ಟ್ ಇರಬೇಕು. ಕಾಕಿನ ಹಾಕೊಂಡು
ದುಡ್ಡು ಮಾಡುವಂತ ಕೆಲಸ, ಲಂಚ ತಗೊಳ್ಳುವಂತ ಕೆಲಸ, ಅಮಾಯಕರ ಹೊಟ್ಟೆ ಮೇಲೆ ಹೊಡೆಯುವಂತ ಕೆಲಸ, ರೌಡಿ ಶೀಟರ್ ಗಳ ಜೊತೆ ಸೇರ್ಕೊಂಡು ವ್ಯವಹಾರ ಮಾಡ್ತಾ ಇರುವಂತ ಕೆಲಸಕ್ಕೆ ಕಾಕಿಗೆ ಅವಮಾನ ಮಾಡುವಂತ ಕೆಲಸ ಮಾಡಬೇಡಿ. ಕಾಕಿ ಅಂದ್ರೆ ಅದಕ್ಕೊಂದು ಗೌರವ ಇದೆ. ಕಾಕಿ ಹಾಕೊಳ್ಳೋದಕ್ಕೂ ಒಂದು ಯೋಗ್ಯತೆ ಇರಬೇಕು. ಆ ಯೋಗ್ಯತೆ ನಿಮಗಿದೆ ಅಂದಾಗ ಅದನ್ನ ಉಳಿಸ್ಕೊಳ್ಳೋ ಯೋಗ್ಯತೆ ಸಹ ನಿಮಗಿರ್ಬೇಕು. ಗೃಹ ಮಂತ್ರಿಗಳೇ, ಪೊಲೀಸರಿಗೆ ಖಡಕ್ ಎಚ್ಚರಿಕೆ ಕೊಡಿ. ಪೊಲೀಸ್ ಇನ್ಸ್ಪೆಕ್ಟರ್ ಚೇಂಬರ್ ಅಲ್ಲಿ, ಎಸಿಬಿ ಚೇಂಬರ್ ಅಲ್ಲಿ, ಅವರ ಲಿಮಿಟ್ಸ್ ಅಲ್ಲಿ ಇರುವಂತಹ ಹೋಟೆಲ್ಸ್ ಗಳಲ್ಲಿ ರೌಡಿ ಶೀಟರ್ ಜೊತೆ ವ್ಯವಹಾರ ನಡೆಸ್ತಾ ಇರುವಂತ ಅನೇಕ ದಾಖಲೆ ಸಿಕ್ಕಿದೆ. ಬೆಳಗ್ಗೆಯಿಂದ ಚಿಕ್ಕಜಾಳ ಪೊಲೀಸ್ ಇನ್ಸ್ಪೆಕ್ಟರ್ ಆನಂದ್ ಆಗಿ ಶಿವಣ್ಣ ಬಗ್ಗೆ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಬಗ್ಗೆ ಸುದ್ದಿ ಆಗ್ತಾ ಇದ್ರೆ, ಒಂದು ಕಡೆ ಪೊಲೀಸ್ ಅವರು ಸಸ್ಪೆಂಡ್ ಆಗ್ತಾ ಇದಾರೆ, ಬಂಧನ ಆಗ್ತಾ ಇದಾರೆ, ಅಮಾನತ್ ಆಗ್ತಾ ಇದಾರೆ, ಲಂಚ ಪಡಿತಾ ಇದಾರೆ, ರೌಡಿ ಶೀಟರ್ಸ್ ಜೊತೆ ಕೈ ಜೋಡಿಸ್ಕೊಂಡು ವ್ಯವಹಾರ ಮಾಡ್ತಾ ಇದಾರೆ, ಡೀಲಿಂಗ್ ನಡೆಸ್ತಾ ಇದಾರೆ, ಸನ್ಮಾನಿಸ್ಕೊಳ್ತಾ ಇದಾರೆ ಅಂತ ಒಂದು ಕಡೆ ಸುದ್ದಿ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಸ್ಟೇಷನ್ ಅಲ್ಲಿ ಆಹ್ವಾನಿಸಿ, ಸನ್ಮಾನಿಸಿ, ಸೆಟಲ್ಮೆಂಟ್ ಮಾಡ್ಕೊಳ್ಳುವಂತ ಡೀಲಿಂಗ್ಸ್ ಮಾಡ್ತಾ ಇದಾರೆ. ಇನ್ಸ್ಪೆಕ್ಟರ್ ಚೇಂಬರ್ಸ್ ಒಳಗೆ, ಎಸಿಬಿ ಚೇಂಬರ್ಸ್ ಒಳಗೆ, ಹಂಗೆ ಇನ್ಸ್ಪೆಕ್ಟರ್ ಲಿಮಿಟ್ಸ್ ಅಲ್ಲಿ ಇರುವಂತಹ ಹೋಟೆಲ್ಸ್ ಅಲ್ಲಿ ಡೀಲಿಂಗ್ ನಡೀತಾ ಇದೆ. ದಯವಿಟ್ಟು ಗೃಹ ಮಂತ್ರಿಗಳೇ ಕಡಿವಾಣ ಹಾಕುವಂತ ಕೆಲಸ ಮಾಡಿ. ರೌಡಿ ಶೀಟರ್ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಜೊತೆ ಕೈ ಜೋಡಿಸಿಕೊಂಡು ಅವ್ಯವಹಾರ ಮಾಡ್ತಾ ಇರುವಂತ, ಡೀಲಿಂಗ್ ಮಾಡ್ತಾ ಇರುವಂತ, ಸೆಟಲ್ಮೆಂಟ್ ಮಾಡ್ತಾ ಇರುವಂತ ಪೊಲೀಸರಿಗೆ ಖಡಕ್ ಎಚ್ಚರಿಕೆ ಕೊಟ್ಟು ಅವ್ರ ಮೇಲೆ ಸೂಕ್ತವಾದಂತ ಕ್ರಮ ಗೃಹ ಇಲಾಖೆ ಮಾಡಲೇಬೇಕು.